ಮೈಸೂರು 8 ಗಂಟೆಗೆ ಬಿಟ್ಟಿದ್ದೀನಿ. ಸೊ ಇವತ್ತು ಬಿಸಿಲೆ ಘಾಟ್ ಆ ಕಡೆ ಹೋಗೋಣ ಅಂತ ಹೊರಟೆ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗೇ ಬಿಡಬೇಕು ಅಂತಿದ್ದೆ, ಬಟ್ ತುಂಬ ಜೋರು ಮಳೆ ಇತ್ತು. ಸೊ ಆದರೆ ಇನ್ನೂ ಮಳೆ ಬರ್ತಾ ಇದೆ. ನೋಡೋಣ ಅಲ್ಲಿ ಹೆಂಗಿದೆ ಗೊತ್ತಿಲ್ಲ. ನೆನ್ನೆ ಫ್ರೆಂಡ್ಸ್ ಕೇಳಿದಾಗ ಏನಿಲ್ಲ ಬಿಸಿಲು ಅಂದಿದ್ರು, ಏನೋ ಇವತ್ತೇನೋ ಸಡನ್ನಾಗಿ ಮಳೆ ಬರ್ತಾ ಇದೆ. ನೋಡೋಣ ಹೆಂಗಿರುತ್ತೆ. ಅಲ್ಲಿ ಬಿಸಿಲೆ ಘಾಟಲ್ಲಿ ವ್ಯೂ ಪಾಯಿಂಟ್ ಇದೆ, ಕುಮಾರ ಪರ್ವತ ಕಾಣುತ್ತೆ ಅಲ್ಲಿ. ಅದು ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್ ಅಂತಲೇ ಇದೆ. ಸೊ ಅಲ್ಲಿ ಹಂಗೆ ನೋಡಿಕೊಂಡು ಪ್ರಾಬ್ಲಿ ಟುವರ್ಡ್ಸ್ ಸುಬ್ರಹ್ಮಣ್ಯ ಕನೆಕ್ಟ್ ಆಗಿ ನೋಡ್ತೀನಿ ಎಲ್ಲಿ ಹೋಗ್ಬೋದು ಏನು ಅಂತ. ಟೈಮ್ ಎಷ್ಟೊತ್ತಾಗುತ್ತೆ ನೋಡ್ಕೊಂಡು ಡಿಸೈಡ್ ಮಾಡೋಣ ಅಂತ. ಎಲ್ಲೂ ಏನು ಪ್ಲ್ಯಾನ್ ಮಾಡಿಲ್ಲ. ಮ್ಯಾಪಲ್ಲಿ ಆ್ಯಕ್ಚುಲಿ ಬಿಸಿಲೆ ಘಾಟ್ಗೆ ಸೋಮವಾರಪೇಟೆ ಹತ್ರ ನಾವು ರೋಡ್ ಬ್ಲಾಕ್ ಇದೆ ಅಂದ್ಬಿಟ್ಟು ಶನಿವಾರ ಸಂತೆ ಕಡೆ ತೋರಿಸ್ತಾ ಇದೆ. ಅದಕ್ಕೆ ಯಾರಿಗಾರು ಫ್ರೆಂಡಿಗೆ ಫೋನ್ ಮಾಡಿ ಕೇಳೋಣ ಅಂತ ನೋಡೋಣ. ಏನು ಮಾಡ್ತಿದ್ಯೋ? ಎಲ್ಲಿದೆಯಾ? ಓಕೆ, ಇಲ್ಲ ಒಂದು ಅರ್ಜೆಂಟ್ ಇನ್ಫಾರ್ಮೇಷನ್ನು. ಇದು ಸೋಮವಾರಪೇಟೆಯಿಂದ ಬಿಸಿಲೆ ಕಡೆ ಹೋಗಕ್ಕೆ ಏನಾದ್ರು ರೋಡ್ ಬ್ಲಾಕ್ ಇದೆ ತಿಳ್ಕೊತೀಯಾ? ಅಲ್ಲ, ಈಗ ನಾನು ಆ್ಯಕ್ಚುಲಿ ಈಗ ಆಲ್ಮೋಸ್ಟ್ ಪಿರಿಯಾಪಟ್ಟಣ ಹತ್ರ ಇದ್ದೀನಿ. ಇಲ್ಲಿ ಮ್ಯಾಪಲ್ಲಿ ಇದು ಶನಿವಾರ ಸಂತೆ ಕಡೆ ತೋರಿಸ್ತಿದೆ, ಸೋಮವಾರಪೇಟೆ ಕಡೆ ಏನೋ ಬ್ಲಾಕ್ ಆಗಿದೆ ಅಂತ ಬರ್ತಿದೆಪ್ಪ. ಅದೇನು ಗೊತ್ತಿಲ್ಲ. ನಾ ಇವಾಗ ಒಟ್ನಲ್ಲಿ ಬಿಸಿಲೆ ಹೋಗ್ತಾ ಇದ್ದೀನಿ. ಅಲ್ಲಿ ಸೋಮವಾರಪೇಟೆ ಕಡೆ ಏನು ಪ್ರಾಬ್ಲಮ್ ಇಲ್ವಾ ತಿಳ್ಕೊಂಡು ಹೇಳ್ತೀಯ ಅರ್ಜೆಂಟು? ಸೋಮವಾರಪೇಟೆ ಕಡೆ ಹಾಂ. ಸೊ ಇವಾಗ ಸೋಮವಾರಪೇಟೆ ಆ್ಯಕ್ಚುಲಿ ಅದ್ರ ಹತ್ರ ಇದ್ದೀನಿ. ಫ್ರೆಂಡ್ ಕೇಳಿದಾಗ ಅವನಿಗೂ ಕ್ಲಿಯರ್ ಐಡಿಯಾ ಇಲ್ಲ ಅಂತ ಅಲ್ಲಿರೋರ್ಗೆ ಏನು ಬ್ಲಾಕ್ ಆಗಿದೆ ಅಂತ. ಸೊ ಗೂಗಲಲ್ಲೇ ಮ್ಯಾಪಲ್ಲಿ ಆಲ್ಟರ್ನೇಟಿವ್ ಪಾತ್ ತೊಗೊಂಡು ಬರ್ತಾಯಿನಿ. ಇದು ರೆಗ್ಯುಲರ್ ಸೋಮವಾರಪೇಟೆ ರೋಡಲ್ಲ, ಇದು ಯಾವ ಊರ ಮೇಲೆ ಹೋಗ್ತಿದೆ ಏನೋ ಗೊತ್ತಿಲ್ಲ ನನಗೆ. ಡಿಫ್ರೆಂಟ್ ರೂಟ್. ಓ ಶಿಟ್, ರೋಡೇ ಇಲ್ವ ಇಲ್ಲಿ? ಇದೇ ಪ್ರಾಬ್ಲಮ್ ಆಗೋದು. ಮೈನ್ ರೋಡ್ ತುಂಬ ಚೆನ್ನಾಗಿತ್ತು, ಇಲ್ಲಿ ನೋಡಿದ್ರೆ ರೋಡೇ ಇಲ್ಲ ಅಂತಿದೆ. ಎಷ್ಟು ದೂರ ಹೆಂಗಿದೆಯೋ ಗೊತ್ತಿಲ್ಲ. ಹಾಂ, ಹೌದಾ? ಹಾಂ ಹಾಂ, ಅಲ್ಲೇನು ಬ್ಲಾಕ್ ಇಲ್ವಾ? ಹಾಂ, ಓ ಹೌದಾ? ಹಾಂ ಹೌದಾ? ಹಾಂ, ಹಂಗಾರೀಗ ಮಾಮೂಲಿ ಬ್ಲಾಕ್ ರೋಡ್ ತೋರಿಸಿದೆ, ಅಲ್ಲೇ ಹೋಗ್ಬೇಕು. ಥ್ಯಾಂಕ್ ಯು.
ಗೂಗಲ್ ಮ್ಯಾಪು ಈ ಥರ ಕೈ ಕೊಡುತ್ತೆ ಒಂದೊಂದು ಸಲ. ಸೊ ಇವಾಗ ರೋಡ್ ಬ್ಲಾಕ್ ಆಗಿರೋದು, ಆ ರೋಡ್ ಆಲ್ರೆಡಿ ಹಾಕ್ಬಿಟ್ಟಿದ್ದಾರಂತೆ, ಬಟ್ ಅಪ್ಡೇಟ್ ಆಗಿಲ್ಲ. ಈ ರೋಡೇ ತೋರಿಸ್ತಿದೆ, ಈ ರೋಡ್ ಈಗ ಆಗ್ತಾಯಿದ್ದಾರೆ. ಸೊ ಈಗ ನಾನು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು. ಸುಮ್ಮನೆ ಎಲ್ಲೋ ಬಂದು ಟೈಮ್ ವೇಸ್ಟ್ ಆಯಿತು. ಇದೆ ಸ್ಟ್ಯಾಚು, ಆರ್ಚ್ ಕರೆಕ್ಟ್. Mallali Falls from Varpete, see the left. Concrete road ಅವ್ರು ಹೇಳಿದ್ದು. ಓಕೆ, ಎಕ್ಸಾಕ್ಟ್ಲಿ.
ಕುಮಾರ ಪರ್ವತ. ಕುಮಾರ ಪರ್ವತ ಹಾಕೊಳ್ಳಿ. ಓ ಅಲ್ಲಿ ಸ್ವರ್ಗ ಅಂದ್ರೆ ಇದೇ ಇರಬೇಕು. ಈ ಕುಮಾರ ಪರ್ವತದ ಎತ್ತರ ಒಂದು 5,000 ಅಡಿ ಇಲ್ವೇ? ನಾವು ನೀವು 5 ಚಿಲ್ಲರೆ ಅಡಿ ಅಲ್ವಾ? ಅಂದಮೇಲೆ ಅದು 5,000 ಅಡಿ ಇದ್ದಿತ್ತು. ಹಾಗೆ ಮನುಷ್ಯನಿಗೆ ಇದ್ರ ಮುಂದೆ ಒಂದು ಇರುವೆ ಸ್ಥಾನವೂ ಇಲ್ಲ. ಇರುವೆ ಬಗ್ಗೆ ಅಷ್ಟು ತಾತ್ಸಾರದ ಮಾತು ಯಾಕೆ? ಅದು ತನ್ನ ದೇಹದ 10ರಷ್ಟು ಭಾರವನ್ನು ಹೊರುವುದಿಲ್ವಾ? ಹೌದಲ್ಲ? ಮುಂದೆ ಹೋಗೋಣ. ಬರ್ಲಾ?